ಶೀಲಾ, ಮಗಳ ಶೀಲಾ. ಯಾಕ್ರಿ ಮಾವ? ಶೀಲಾ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬಂದು 1 ವರ್ಷ ಆತವ. ಆದ್ರೂ ನಿನ್ನ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಅನ್ನೋದೇ ಸಿಗಲಿಲ್ಲ. ಆ ದೇವ್ರು ನಿನ್ನ ಕಷ್ಟ ಯಾವಾಗ ದೂರ ಮಾಡ್ತಾನೋ ಏನು? ಮಾವ, ಕಷ್ಟಕ್ಕೆ ಹೆದರಿ ಧೈರ್ಯ ಕಳ್ಕೊಂಡು ತವರು ಮನೆ ಹೋಗೋ ಹೆಣ್ಣು ನಾನಲ್ಲ. ನಾನೆಲ್ಲದಕ್ಕೂ ಗಟ್ಟಿಯಾಗಿ ನಿಂತಿದ್ದೀನಿ. ನಿಮ್ಮ ಮಗ ಇನ್ನು ಎಷ್ಟು ದಿನ ಆ ವೇಶ್ಯ ಮನೆಗೆ ಹೋಗ್ತಾರೋ ನಾನು ನೋಡ್ತೀನಿ. ಇಟ್ಕೊಂಡವಳು ಇರೋ ತನಕ, ಕಟ್ಟಿಕೊಂಡವಳು ಕಡೆ ತನಕ ಅನ್ನೋ ಹಿರಿಯರು ಹೇಳಿದ ಗಾದೆ ಮಾತು ಎಂದ ಸುಳ್ಳಾಗುದಿಲ್ಲ ಮಾವ, ಸುಳ್ಳಾಗುದಿಲ್ಲ. ಗಾದಿ ಮಾತು ಕೇಳಕ್ ಕಷ್ಟ ಚಂದವ, ಜೀವನದಾಗ ಅನುಭವಿಸೋದು ಬಹಳ ಕಷ್ಟ. ನಿನ್ನ ಕಾಲು ಗುಣದಿಂದರ ನನ್ನ ಮಗ ಬದ್ಲಿ ಹಾಕಾನಂತ ನಾ ತಿಳ್ಕೊಂಡಿದ್ದೆ. ಆದ್ರ ಅವ ಮತ್ತಷ್ಟು ಕೆಟ್ಟು ಹೋಗ್ತಾನ ಅಂತ ನಾ ತಿಳಿದಿರ್ಲಿಲ್ಲವ. ನಾನ ಕುಂತು ನಿನ್ನ ಜೀವನ ಹಾಳು ಮಾಡ್ದಂಗಾತವ, ಹಾಳು ಮಾಡ್ದಂಗಾತು. ಮಾವ, ಇದು ನನ್ನ ಪಾಲಿ ಬಂದಿದ್ದು, ನಾನಾ ಅನುಭವಿಸ್ಬೇಕು. ಒತ್ತಾಯದ ಪ್ರೀತಿ ನನಗೆ ಬ್ಯಾಡ್ರಿ ಮಾವ. ಅವ್ರು ನನ್ನ ಹೃದಯ ತುಂಬಿ ಪ್ರೀತಿ ಮಾಡಬೇಕು. ಅಲ್ಲಿವರೆಗೂ ನಾನು ಕಾಯ್ತೀನಿ ಮಾವ, ಕಾಯ್ತೀನಿ. ಇಲ್ಲವಾ, ನಿನ್ನ ಕಷ್ಟ ನನ್ನಿಂದ ನೋಡಕ್ ಆಗ್ವಲ್ದು. ಇವತ್ತವ ಮನೆಗೆ ಬರ್ಲಿ, ಆ ನೀಚ ಹೆಣ್ಣಿನ ಸಹವಾಸ ಬಿಟ್ಟು ನಿನ್ನ ಜೋಡಿ ಚಂದಾಗ ಬಾಳೆ ಮಾಡಬೇಕು. ಒಂದು ಇಲ್ಲ ಅಂದ್ರ ಈ ಮನೆ ಬಿಟ್ಟು ಹೋಗಬೇಕು. ಒಂದು ಈ ಮಾತು ಬರ್ಲಿ ಅಂತ ನಾನು ಇಷ್ಟು ದಿನ ಕಾಯ್ತಿದ್ದೆ. ಒಂದು ಸಲ ಈ ಮಣಿ ಬಿಟ್ಟು ಹೋದ್ನಿ ಅಂದ್ರ ಹೊಳ್ಳಿ ಈ ಮಣಿಗೆ ಹೆಜ್ಜೆ ಇಡುದಿಲ್ಲ, ನೆನಪಿರ್ಲಿ. ಮುಚ್ಚಲೆ ಬಾಯಿನ ಅವಿವೇಕಿ ನನ್ನ ಮಗನ, ಹೆದರಿಕೆ ಹಾಕಕತ್ತೇನ್ಲಿ? ಬಂಗಾರದಂತ ಹೆಂಡತಿ, ಸುಂದರವಾದ ಮನಿ, ಹಡದ ತಂದಿ, ಇವರೆಲ್ಲರಿಗಿಂತ ನೀ ಏನ್ ಇಟ್ಕೊಂಡಿಯಲ್ಲ, ಆ ನಿನ್ನ ನೀತ ಸೂಳಿನ ಹೆಚ್ಚಾದೇನೋ ನಿನಗ? ಅಪ್ಪ, ಅವಳು ನನ್ನ ಹೃದಯದ ರಾಣಿ. ಅವಳನ್ನ ನಾನು ಮನಸಾರ ಇಷ್ಟಪಟ್ಟಿನಿ. ಆಕಿ ನನ್ನ ಆಕಿಗೇನಾರ ನೀವು ಸೂಳಿ ಅನ್ನೋ ಶಬ್ದ ಬಳಸಿದ್ರ ನಾನು ನಿಮ್ಮ ಮಗ ಎತ್ತರವಾಗಬೇಕಾಗತ್ತೆ ಅಂತ ಏನು? ಥೋ, ನಿನ್ನ ಜನ್ಮಕ್ಕಷ್ಟ ಬೆಂಕಿ ಹಾಕ. ಜನ್ಮ ಕೊಟ್ಟ ತಂದೆಗೆ ಎದುರು ಮಾತನಾಡುವಷ್ಟು ನೀಚ ಪ್ರವೃತ್ತಿ ಬೆಳೆಸ್ಕೊಂಡು ಬಿಟ್ಟಿಯಲ್ಲೋ. ಮನುಷ್ಯ ಆಗು, ರಾಕ್ಷಸ ಆಗಬೇಡ. ನನ್ನನ್ನ ರಾಕ್ಷಸನನ್ನಾಗಿ ಮಾಡಿದವನ ನೀನು. ನನ್ನ ಮನಸ್ಸಿನ ವಿರುದ್ಧ ಈಕಿ ಜೋಡಿ ಮದುವೆ ಮಾಡಿದ್ರಿ. ನನ್ನ ಆಶೆ ಆಕಾಂಕ್ಷೆಗಳಿಗೆಲ್ಲ ಬೆಂಕಿ ಹಚ್ಚಿ ಊರಾಗ 4 ಮಂದಿ ಎದುರಿಗೆ ತಲೆ ಎತ್ತಿ ತಿರುಗಿದಂಗ ಮಾಡಿದ್ರಿ. ಊರಾಗ 4 ಮಂದಿ ಎದುರಿಗೆ ತಲೆ ಎತ್ತಿ ತಿರುಗಲಾರ್ದಂತ ಕೆಲಸ ನಾವೇನು ಮಾಡಿವಪ್ಪ? ಹಂಗಾರ ಹೇಳ್ರಿ, ಈಕಿ ಯಾರು? ಈಕಿ ತಂದೆ ತಾಯಿ ಯಾರು? ಯಾರಿಗೋ ಹುಟ್ಟಿದ ಹೆಣ್ಣು ತಂದು ನೀವು ನಿಮ್ಮನೆಗಿಟ್ಟು ಜೋಪಾನ ಮಾಡಿ ನನ್ನ ಕೊಳ್ಳಿ ಕಟ್ಟಿದ್ರಿ. ಅದ ನಿಮ್ ಮುಸಲ್ಮಾನ್ ಜಾತಿ ಒಳಗೆ ಕೊಡಬೇಕಾಗಿತ್ತು, ಯಾಕೆ ಕೊಡ್ಲಿಲ್ಲ? ಒಂದ್ ವೇಳೆ ಕೊಟ್ಟಿದ್ರಿ ಅಂದ್ರೆ ಗೊತ್ತಾಗಿತ್ತು ನಿಮ್ಮ ನಿಜವಾದ ಬಣ್ಣ ಏನು ಅಂತ. ನಮ್ಮಪ್ಪ ನೀವ್ ಹೇಳ್ದಂಗ ಕೇಳ್ತಾನಂತ ತಿಳಿದು ಅವನು ತಲೆ ತುಂಬಿ ಈಕಿ ಜೋಡಿ ಮದುವೆ ಮಾಡಿದ್ರಿ ಅಂದಾಗ ಇದ್ರಾಗ ತಪ್ಪು ಯಾವುದು? ತಪ್ಪು ನಮ್ಮದೇ ಐತಿ ತಮ್ಮ. ಗೌಡ, ನಿನ್ನ ಮಗ ಬಹಳ ಮುಂದುವರೆದಾನ ಬಿಡು. ಇಷ್ಟು ನಿರರ್ಗಳವಾಗಿ ಮಾತಾಡಿ ನಮ್ಮ ಬಾಯಿನೇ ಮುಚ್ಚಿಸ್ತಾನ ಅಂತ ನಾ ತಿಳಿದಿರಲಿಲ್ಲ. ಶಿವನಗೌಡ, ನಿಮ್ಮಪ್ಪ ಅಂದ್ರೆ ಯಾರು ಅಂತ ಮಾಡಿಯೋ? ಸತ್ಯ, ನ್ಯಾಯ, ಧರ್ಮಕ್ಕ ಇನ್ನೊಂದು ಹೆಸರ ವೀರಭದ್ರಗೌಡ. ನಾವಿಬ್ರು ಒಂದೇ ತಾಯಿ ಹೊಟ್ಟೆ ಒಳಗೆ ಹುಟ್ಟಿಲ್ಲೋ, ಆದ್ರ 2 ದೇಹ, 1 ಜೀವ ಇದ್ದಂಗದೀವಿ. ನಾನು ಮುಸಲ್ಮಾನ ಜಾತಿ ಒಳಗೆ ಹುಟ್ಟಿದ್ರು ನನ್ನ ಧರ್ಮಕ್ಕೆ ಎಷ್ಟು ಗೌರವ ಕೊಡ್ತೀನೋ ಅದಕ್ಕಿಂತ ಹೆಚ್ಚಿನ ಗೌರವ ಹಿಂದೂ ಧರ್ಮಕ್ಕೆ ಕೊಡ್ತೀನೋ, ಹಿಂದೂ ಧರ್ಮಕ್ಕೆ ಕೊಡ್ತೀನಿ. ಮುಸಲ್ಮಾನ್ ಈ ಶಬ್ದದ ಅರ್ಥ ನಿನಗೆ ಗೊತ್ತೈತೇನು? ಅಲ್ಲಾನ ನಿಜ ಸ್ವರೂಪವನ್ನು ಅರಿತುಕೊಂಡು ಏಕದೇವೋಪಾಸನೆಯಲ್ಲಿ ನಿಷ್ಠವುಳ್ಳವನಾಗಿ
ಮಾನವೀಯ ಮೌಲ್ಯಗಳನ್ನ ಜೀವನದಾಗ ಅಳವಡಿಸಿಕೊಂಡು ವಿಶ್ವದ ಜನಾಂಗವನ್ನ ಪ್ರೀತಿಸುವವನೇ ನಿಜವಾದ ಮುಸಲ್ಮಾನ. ಈ ಮಾತನ್ನ ನಾನು ಹೇಳ್ತಾ ಇಲ್ಲಪ್ಪ, ಮಹಮ್ಮದ ಪೈಗಂಬರರು ಹೇಳಿದ್ದು. ಅವರ ತತ್ವವನ್ನ ಜೀವನದಾಗ ಅಳವಡಿಸಿಕೊಂಡು ಬದುಕುತ್ತಿರುವ ನಾನು ಅಪ್ಪಟ ಬ್ರಹ್ಮಚಾರಿ. ಇನ್ನು ಈ ನನ್ನ ಮಗಳು ಶೀಲಾ ನನ್ನ ಕೈಯಾಗ ಸಿಕ್ಕಿದ್ದು ಸಾವಿನ ದವಡಿ ಒಳಗ. ಅಲ್ಲಿಂದ ಆಕೆನ ಪಾರು ಮಾಡಿ ನನ್ನ ಮನೆ ಕರ್ಕೊಂಡು ಬಂದು ಸಂಸ್ಕಾರವಂತಳಾಗಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದೆ. ನೀನಂದಂಗ ನಮ್ಮ ಮುಸಲ್ಮಾನ ಜಾತಿ ಒಳಗ ಈಕಿನ ಕೊಟ್ಟು ಮದುವೆ ಮಾಡಬಹುದಾಗಿತ್ತು. ಆದ್ರೆ ಈಕಿ ಹುಟ್ಟಿನ ಮೂಲ ಅರಿತಿರುವ ನಾನು ಧರ್ಮಕ್ಕೆ ದ್ರೋಹ ಆಗಬಾರದು ಅಂತ ಹಿಂದೂ ಧರ್ಮದೊಳಗ ಹುಟ್ಟಿರೋ ಈ ಕೂಸಿನ ಲಿಂಗವಂತರ ಪದ್ಧತಿಯ ಪ್ರಕಾರನೇ ಬೆಳೆಸಿ ಆಚಾರವಂತನಾದ ನನ್ನ ಗೆಳೆಯನ ಮನೆಗೆ ಸೊಸೆಯನ್ನಾಗಿ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನೀನು ವೇಶ್ಯ ಸಹವಾಸ ಮಾಡಿದ್ದು ಮದುವೆಗಿಂತ ಮುಂಚಿತವಾಗಿ ನನಗೆ ಗೊತ್ತಿತ್ತಪ್ಪ. ಆದ್ರೂ ನಿನಗ ಕೊಟ್ಟ ಮದುವೆ ಮಾಡಿನಲ್ಲೋ, ನಿನಗ ಕೊಟ್ಟ ಮದುವೆ ಮಾಡೀನಿ. ನೀನು ವ್ಯಸನೆಯಾಗಿದ್ರು ನಿನ್ನ ಬಾಳು ಹಸನ ಮಾಡೋ ಹೆಂಡತಿ ನಿನಗೆ ಸಿಕ್ಕಾಳ. ಆಕೆ ಕೂಡ ಚಂದಾಗಿ ಬಾಳೆ ಮಾಡೋ, ನಿನ್ನ ಬಾಳು ಬಂಗಾರ ಆಗುತ್ತ. ಈ ನಿಮ್ಮ ಗೊಡ್ಡು ತತ್ವ ಹಾಳು ಪುರಾಣ ನನಗೆ ಬೇಕಾಗಿಲ್ಲ. ನನ್ನ ಮನಸ್ಸಿಗೆ ಎಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೋ ನಾನು ಅಲ್ಲಿಗೆ ಹೋಗವ. ನೋಡ್ದೇನು ಇಮಾಮಿ, ನೋಡ್ದೇನು ಇವನ ಉದ್ದಡತನಾನ. ನೀನು ಅವಂಗ ಬುದ್ಧಿ ಹೇಳಿದ್ದು ಬೋರ್ಗಲ್ ಮೇಲೆ ಮಳೆ ಸುರಿದಂಗಾತು. ಗೌಡ, ನಿನ್ನ ಮಗನ ಕರ್ಮ ಇನ್ನೂ ಕಳೆದಿಲ್ಲಪ್ಪ. ಕರ್ಮ ಕಳೆಯೋ ಮಠ ಬುದ್ಧಿ ಕೆಲಸನ ಮಾಡಂಗಿಲ್ಲ. ಅದಕ್ಕಂತಾನೆ ಸರ್ವಜ್ಞ ಮೂರ್ತಿಗಳು ಒಂದು ಮಾತು ಹೇಳಿದೇನಪ್ಪ, ಬುದ್ಧಿಯು ಬರಶಾಲಿಯಲ್ಲ, ಬುದ್ಧಿಯಿಂದ ಕರ್ಮವು ತಿದ್ದಿಕೊಂಡಿತನ ಬೇಡ. ಕರ್ಮ ಬುದ್ಧಿಯನ್ನ ಗುದ್ದಿ ಗುದ್ದಿ ಕೊಲ್ಲುವುದಯ್ಯ ಸರ್ವಜ್ಞ ಅಂತ. ಹೋಗ್ಲಿ ಬಿಡಪ್ಪ, ನಿನ್ನ ಮಗ ಏನು ಸಹವಾಸ ಮಾಡನಲ್ಲ, ಆ ವೇಶ್ಯೆ ಮನೆಗೆ ನಾನೇ ಹೋಗಿ ಆಕೆಗೆ ಸರಿಯಾಗಿ ಬುದ್ಧಿ ಹೇಳಿ ನಿನ್ನ ಮಗನ್ನ ಸರಿ ದಾರಿಗೆ ತರೋ ಪ್ರಯತ್ನ ಮಾಡ್ತೀನಪ್ಪ, ಪ್ರಯತ್ನ ಮಾಡ್ತೀನಿ. ಬೇಡ ಇಮಾಮಿ, ನಿನ್ನಂಥವನ ನೆರಳು ಅಂತ ಪಾಪಿಷ್ಟ್ರ ಮನೆ ಮೇಲೆ ಬೀಳಬಾರ್ದು. ನಿನ್ನ ಕೈ ಮುಗಿದು ಕೇಳ್ತೀನಪ್ಪ, ನೀ ಮಾತ್ರ ಅಲ್ಲಿ ಹೋಗಬೇಡ, ಹೋಗಬೇಡ. ಗೌಡ, 12ನೇ ಶತಮಾನದೊಳಗ ವಿಶ್ವಗುರು ಬಸವಣ್ಣನವರು ಸಾವಿರಾರು ವೇಶ್ಯೆಯರನ್ನ ಶಿವಶರಣೆಯರನ್ನಾಗಿ ಮಾಡಿದರು. ಅವರ ಅಜ್ಞಾನದ ಅಂಧತ್ವ ಅಳಿಸಿ ಜ್ಞಾನದ ದೀಪ ಬೆಳಗಿಸಿ ಶ್ರೇಷ್ಠ ವಚನಗಾರ್ತಿಯರನ್ನಾಗಿಸಿದರು. ಅಂದಾಗ ಸಾಮಾನ್ಯ ಮನುಷ್ಯರಾದ ನಾವು ನಮಗೆ ತಿಳಿದ್ರಾಗ ಅವರಿಗೂ ಸ್ವಲ್ಪ ತಿಳಿಸಿ ಹೇಳಿ ದಾರಿಗೆ ತರೋ ಪ್ರಯತ್ನ ಮಾಡ್ತೀನಪ್ಪ, ಪ್ರಯತ್ನ ಮಾಡ್ತೀನಿ. ಇಮಾಮಿ, ನಿನ್ನಷ್ಟು ತಿಳಿದವ ನಾನಲ್ಲೂ. ಗೌಡ, ನಿನಗೆ ಹೆಂಗ ಸರಿ ಕಾಣುತ್ತಾ ಹಂಗ ಮಾಡು. ಒಟ್ಟೇನಪ್ಪ, ನನ್ನ ಸೊಸಿ ಕಣ್ಣಾಗಿನ ನೀರು ತಪ್ಪಿ ಆಕೆ ನಕ್ಕುವಂತ ಇರುವಂಗ ಅದ್ರಷ್ಟ ಸಾಕು. ನನ್ನ ಸಲುವಾಗಿ ನೀವು ನೊಂದುಕೊಳ್ಳೋದು ಬ್ಯಾಡ್ರಿ ಮಾವ. ಬಾಳಿನಲ್ಲಿ ಬರುವ ಕಷ್ಟ ಸುಖಗಳು ಹಗಲು ರಾತ್ರಿ ಇದ್ದಂಗ. ಕತ್ತಲ ಕಳೆದ ಮೇಲೆ ಬೆಳಕು ಬರಕಬೇಕು ಅಂತ ನನ್ನ ತಲೆ ಒಳಗ ಸಂಸ್ಕಾರದ ಬೀಜ ಬಿತ್ತಿ ತಾಳ್ಮೆಯನ್ನು ನೀರು ಹಾಕಿ ಶೀಲಾ ಅನ್ನೋ ಗಿಡ ಬೆಳೆಸಿ ದೊಡ್ಡವಳನಾಗಿ ಮಾಡ್ಯಾರ ನನ್ನ ತಂದೆ. ನನ್ನ ತಂದೆ ಆಶೀರ್ವಾದ ನಿಮ್ಮ ಆಸರೆ ಹೊಂದಿದ್ದರಷ್ಟೇ ಸಾಕು. ನನ್ನ ಗಂಡನ ಸರಿ ದಾರಿಗೆ ತಂದೆ ತರ್ತೀನಿ ಮಾವ, ತಂದೆ ತರ್ತೀನಿ. ಆಗಲಿ ತಾಯಿ, ನಿನ್ನ ಅಚಲವಾದ ನಿರ್ಧಾರ ನಿನಗೆ ಒಳ್ಳೆ ಫಲ ಕೊಡ್ಲಿ. ನಿನ್ನ ತಾಳ್ಮೆ ನಿನಗೆ ತಾಯಿಯಾಗಿ ಕಾಪಾಡ್ಲಿ. ಇಮಾಮಿ, ಬಾರೋ, ಬಾಳ ದಿನ ಆತು, ಇಬ್ರು ಒಟ್ಟಿಗೆ ಕುಂತು ಊಟನ ಮಾಡಿಲ್ಲ. ಊಟ ಮಾಡೋಣ ಬಾರೋ. ಊಟ? ಗೌಡ, ನನ್ನ ಮಗಳ ಮಾತಿ ಕೇಳಿ ನನಗೆ ಊಟ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂತೋಷ ಆತಪ್ಪ. ಊಟ ಮಾಡ್ತೀನಿ, ಆದ್ರೆ ಈಗಲ್ಲ. ಒಡೆದು ಹೋಗಿರೋ ನನ್ನ ಮಗಳ ಬಾಳೆ ಸುದ್ದಾಗಿ ಆ ವೇಶ್ಯೆ ಸಹವಾಸ ಮಾಡುವ ನಿನ್ನ ಮಗ ನಾನು ಮಾಡಿದ್ದು ತಪ್ಪಾಯ್ತು ಅಂತ ಪಶ್ಚಾತ್ತಾಪ ಪಟ್ಟು ಯಾವತ್ತು ನನ್ನ ಮಗಳು ಕೂಡ ಚಂದಾಗಿ ಬಾಳೆ ಮಾಡ್ತಾನೋ ಆವತ್ತು ನಿನ್ನ ಮನೆಗೆ ಬಂದು ಹೊಟ್ಟೆ ತುಂಬಾ ಉಣ್ತೀನಿ ಗೌಡ. ಬರ್ತೀನಿ. ಹೇ ಇಮಾಮಿ, ಇಮಾಮಿ
ನನ್ನ ಮಗನ ವರ್ತನದಿಂದ ಜೀವನನ ಬ್ಯಾಸ್ ಹೋಗ್ಬಿಟ್ಟು ನೀನು ದೊಡ್ಡವ್ರಂತ ನೋಡ್ಲಾರ್ದ ನಿನಗ ನೀನು ತಾನು ಅಂತ ಮಾತಾಡ್ತಾನಲ್ಲೋ. ಇರ್ಲಿ ಬಿಡಪ್ಪ, ಇರ್ಲಿ ಬಿಡು. ಅವನ ಮಾತು ಕೇಳಿ ಬದುಕಬಾರ್ದು ಗೌಡ, ಅನಿಸ್ಬಿಡ. ಈ ಜೀವ ಬದುಕಿರೋದೇ ನಿನ್ನ ಸಲುವಾಗಿ. ಚಿಂತೆ ಮಾಡಬೇಡ, ಅಲ್ಲ ಬಲ ಕರೆಗ. ನೀನೇನು ಚಿಂತೆ ಮಾಡಬೇಡವಾ. ಇವತ್ತಿಲ್ಲ ನಾಳೆ ನನ್ನ ಮಗ ತಾನು ಮಾಡಿದ್ದು ತಪ್ಪು ಅಂತ ತಿಳ್ಕೊಂಡು ಮತ್ತೆ ಬಂದು ನೀನು ಉಡಿಯಾಗ ಬೀಳ್ತಾನನ್ನೋ ನಂಬಿಕೆ ನನಗೈತಿ. ನಡೆಯುವ